ಎಲ್ಲರಿಗೂ ನಮಸ್ಕಾರ. ಜೆ ಇಂಡಿಯಾ ಸೈನ್ಸ್ ಯೂಟ್ಯೂಬ್ಗೆ ಚಾನಲ್ಗೆ ಸುಸ್ವಾಗತ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಸೆಟ್ ಕೆ-ಸೆಟ್ 2024 13/7/2024 ಇದಾಗಿದೆ. ಇದನ್ನು ನವಂಬರ್ 24 ಭಾನುವಾರ ಎಕ್ಸಾಮು ನಡೀತದೆ ಅಂತ ಹೇಳ್ತದೆ. ಇದು ತಾತ್ಕಾಲಿಕವಾಗಿರ್ತದೆ. ಅಧಿಸೂಚನೆ ಹೊರಡಿಸಿದ್ದು 13/7/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ 22/7. ಅಂದರೆ ಇನ್ನು ನಮಗೆ ಎಷ್ಟು ದಿನ ಟೈಮ್ ಇದೆ ಅಂತಂದರೆ ಇನ್ನೊಂದು 9 ದಿವಸಗಳ ಟೈಮ್ ಇದೆ. ಆನ್ಲೈನ್ ಮೂಲಕ ಅರ್ಜಿಸಿದ ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ 22/8, 1 ತಿಂಗಳ ಕಾಲ ಅವಕಾಶ ಇದೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/8/2024. ಪರೀಕ್ಷೆ ದಿನಾಂಕ 24/11 ಅಂತ ಹೇಳಿದ್ದಾರೆ. ಹಾಕೋ ಮುನ್ನ ಸರಿಯಾಗಿ ಸೂಚನೆಗಳನ್ನು ಓದ್ಕೋಬೇಕು. ಕೆ-ಸೆಟ್ದಲ್ಲಿ 41 ವಿಷಯಗಳನ್ನು ನಡೆಸಲಾಗುತ್ತಿದ್ದು ಇದನ್ನು 7ನೇ ಪುಟದಲ್ಲಿ ನೀಡಿದೆ. ಎಲ್ಲಿ ಸೆಂಟರ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಿಂದುಳಿದ ವರ್ಗದ ಪಟ್ಟದಲ್ಲಿರುವಂಥವ್ರನ್ನು ಕೂಡ ಯಾರು ಅಂತ ಹೇಳಿದ್ದಾರೆ. ಅರ್ಹತೆ ಏನಪ್ಪ ಅಂದರೆ UGC ಶಿಕ್ಷಣ ಸ್ನಾತಕೋತ್ತರ ಪದವಿ ಸಮಾನವಾದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಜನರು 55% ಇರಬೇಕು. ಹಾಗೆ SC/ST ಹಿಂದುಳಿದ ಅಭ್ಯರ್ಥಿಗಳು ತೃತೀಯ ಲಿಂಗಿಗಳು 50% ಇರಬೇಕು. ಯಾರು ಸಾಮಾನ್ಯ ಅಭ್ಯರ್ಥಿಗಳು GM ಕ್ಯಾಂಡಿಡೇಟ್ ಅಂತೀವಲ್ಲ 55%. ಅದೇ ಹಿಂದುಳಿದ ವರ್ಗ ಇಲಾಖೆದವರು SC/STದವರು ಸೇರಿ ವಿಕಲಚೇತನ ಸೇರಿಕೊಂಡು 50% ಇರಬೇಕು. ಸ್ನಾತಕೋತ್ತರದಲ್ಲಿ ಈಗ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಅಂದರೆ ಪ್ರಥಮ ಅಥವಾ ಮತ್ತು ದ್ವಿತೀಯ ಕೆ-ಸೆಟ್ ಬರಲು ಅರ್ಹತೆಗೆ ಪ್ರಸ್ತುತ ವ್ಯಾಸಂಗ ಮಾಡ್ತಿರೋ ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಬಹುದು. ಈಗ ಆಲ್ರೆಡಿ ಇರ್ತಿದಾರಲ್ಲ, ಈಗ ಮಾಡ್ತಾಯಿದ್ದಾರಲ್ಲ, ಅವ್ರಿಗೂ ಕೂಡ ಅವಕಾಶ ಇದೆ. ಅವರು ಕೂಡ ಸಲ್ಲಿಸ್ಬೋದು. ಅವರ ಸ್ನಾತಕೋತ್ತರ ಪದವಿ ಅಂಕಗಳನ್ನು ಸಲ್ಲಿಸಿದರೆ ಮಾತ್ರ ಆವಾಗ ಪ್ರಮಾಣ ಪತ್ರಗಳು, ಇಲ್ಲಾಂದರೆ ಅಂಥವ್ರದ್ದು ರದ್ದುಪಡಿಸಲಾಗ್ತದೆ. ನೆಕ್ಸ್ಟು ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಕೆ-ಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು. ಪ್ರಸ್ತುತ ಕೆ-ಸೆಟ್ ಪ್ರಕರಣ ಇರುವ ವಿಷಯಗಳಿಗೆ ಅಭ್ಯರ್ಥಿಗಳು 2 ವರ್ಷದಲ್ಲಿ ನಡೆಯುವ UGC ನೆಟ್ CRA ನೆಟ್ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ಳುವುದು. UGCRಲ್ಲಿ ಬರುವಂಥದ್ದನ್ನು ಘೋಷಣೆ ದಿನಾಂಕವನ್ನು ಲೆಕ್ಕಿಸದ PhD ಪಡೆದವರು ಕೆ-ಸೆಟ್ ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ 5% ವಿನಾಯಿತಿ ಇರುತ್ತದೆ. ಯಾರಾದರೂ 91ರೊಳಗೆ MSc ಮುಗಿಸಿ ಅಥವಾ MA ಮುಗಿಸಿದವ್ರಿಗೆ ಇದು ಬರುತ್ತೆ. SC/ST ಸಕ್ಷಮಾಧಿಕಾರಿಗಳು ನಮ್ಮದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇರಲೇಬೇಕು. ಇಲ್ಲ ಅಂತಂದರೆ ಅವ್ರ ಮೇಲೆ ಕೇಸ್ ಆಗುತ್ತದೆ. ಅವರಿಗೆ ಯಾವುದೇ ಶುಲ್ಕ ವಿನಾಯಿತಿ ಕೂಡ ಇರುವುದಿಲ್ಲ. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ವಿನಾಯಿತಿ ಇರುವುದಿಲ್ಲ. SC/ST OBCಯು ಕೇವಲ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ ಕೆ-ಸೆಟ್ ಇರುವಂಥದ್ದು. ಈಗಾಗಲೇ ಕೆ-ಸೆಟ್ ಬರೆದಂಥವರು ಮತ್ತು ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಅವರಿಗೆ ಅರ್ಜಿ ಸಲ್ಲಿಸಿದರೆ ಒಂದೊಮ್ಮೆ ಅದನ್ನು ರದ್ದುಪಡಿಸಲಾಗುವುದು. ಈಗ ಆದರೂ ಗೊತ್ತಿಲ್ಲದೆ ನೀವು ಮತ್ತೊಂದು ಸಲ ಹಾಕಿದರೆ ಅದನ್ನು ಕೂಡ ಏನು ಮಾಡ್ತಾರೆ, ಡಿನೋಟಿಫಿಕೇಷನ್ ಮೂಲಕ ಹಿಂಪಡೆಯಲಾಗುವುದು. ಹಿಂದಲ್ಲಿ ಹಾಕಿರ್ತಾರಲ್ಲ ಅದನ್ನು ಕೂಡ ಕಿತ್ಕೊಳ್ತಾರೆ. ಭಾರತೀಯ ವಿಶ್ವವಿದ್ಯಾಲಯ ನೀಡುವ ಡಿಪ್ಲೊಮಾ ಪ್ರಮಾಣಪತ್ರ. ಓಕೆ, ಈಗ ಬೇರೆ ಯೂನಿವರ್ಸಿಟಿಯಲ್ಲಿ ಏನಾದರೂ ತತ್ಸಮಾನವಾದಂಥ ಒಂದು MSc ಅಥವಾ MA ಲೆವೆಲ್ ಇದ್ದರೆ ಅದನ್ನು ತಗೊತಾರೆ. ನೆಕ್ಸ್ಟ್ ಇದಕ್ಕೆ ವಯೋಮಿತಿ, ಗರಿಷ್ಠ ವಯೋಮಿತಿ ಇರೋದಿಲ್ಲ. ಎಷ್ಟು ದಿವಸ ಆದರೂ ಕೂಡ ಹಾಕ್ಬೋದಾಗಿದೆ. ಹಾಗೆ ಉಳ್ಕಿದ್ದ ರೂಲ್ಸ್ಗಳನ್ನು ನೀವು ನೋಡ್ಕೋಬೋದು. ಫೀಸ್ ನೋಡ್ಬಿಡೋಣ. ಸಾಮಾನ್ಯ ಅಭ್ಯರ್ಥಿ ಥರ್ಡ್ ಬಿಗೆ 1000 ರೂಪಾಯಿ ಇದೆ. SC/ST PWD ತೃತೀಯ ಲಿಂಗಗಳು 700 ರೂಪಾಯಿ ಇದೆ. ಅದನ್ನು ಕೂಡ ನೋಡ್ಕೊಳ್ಳಿ. ಸಾಮಾನ್ಯ ಅಭ್ಯರ್ಥಿಗೂ ಥರ್ಡ್ ಬಿ. ಈಗ ಆದರೆ ಪೇಪರ್ 1 100 ಅಂಕ, ಪೇಪರ್ 2 200 ಅಂಕ, 50 ಪ್ರಶ್ನೆ ಕಡ್ಡಾಯ. ಇಲ್ಲಿ 100 ಪ್ರಶ್ನೆ ಕಡ್ಡಾಯ ಇರ್ತವೆ. ಮಧ್ಯಾಹ್ನ 1 ಗಂಟೆ ಮೇಲೆ ಮೊದಲು 1 ಗಂಟೆ ಮೊದಲೇ ಇರಬೇಕಾಗ್ತದೆ. ಅದು ಯಾವತ್ತು ಮಧ್ಯಾಹ್ನ ಆಗಿದ್ರೆ ಅವತ್ತು. ವಿಷಯ ಪತ್ರಿಕೆಗಳು 200 ಇರ್ತವೆ. ಫಸ್ಟ್ನೇದು ಮೆಂಟಲ್ ಅಬಿಲಿಟಿದು 50 ಪ್ರಶ್ನೆಗಳನ್ನು ಇರ್ತವೆ. ಈಗ ಜನರಲ್ ಕ್ಯಾಟಗರಿಗೆ ಆದರೆ 2 ಪ್ರಶ್ನೆ ಪತ್ರಗಳಲ್ಲಿ 40% ಅಂಕ ಬರಲೇಬೇಕು. ಅದೇ ಮಾಮೂಲು ಜನರಲ್ ಇದು SC/ST ಮತ್ತು ಕ್ಯಾಟಗರಿ 1, 2, 2B, ಥರ್ಡ್ ಬಿ, ಯೋಜನಾ ನಿರಾಶ್ರಿತರು, ಪ್ರಾಜೆಕ್ಟ್ ವರ್ಕ್, ಅವ್ರು ಏನಾದರೂ ಯೋಜನೆ ನಿರಾಶ್ರಿತರಾಗಿದ್ದರೆ ಅಥವಾ ತೃತೀಯ ಲಿಂಗಗಳಾಗಿದ್ದರೆ 2 ಪತ್ರಿಕೆ ಸೇರಿ 35% ಬಂದರೂ ಸಾಕು, ಅವರು ಅರ್ಹತೆಯನ್ನು ಪಡ್ಕೊಳ್ತಾರೆ. ಇಷ್ಟು ಮಾಹಿತಿ ಇದೆ. ಇನ್ನೂ ಬೇಕಾದರೆ ತಾವು ಹೆಚ್ಚಿನ ಮಾಹಿತಿಯನ್ನು ಈ PDF ಮೂಲಕ ನೋಡ್ಬೋದು. ಯಾವ ವಿಷಯಗಳು ಯಾವ ಭಾಷೆಯಲ್ಲಿದೆ ಅನ್ನೋ ಕೂಡ ಕೊಟ್ಟಿದ್ದಾರೆ. ಭೂಗೋಳಶಾಸ್ತ್ರ ಕನ್ನಡ ಇಂಗ್ಲೀಷ್ ಇದೆ. ವಾಣಿಜ್ಯಶಾಸ್ತ್ರ ಇಂಗ್ಲೀಷ್ ಮಾತ್ರ ಇದೆ. ಇತಿಹಾಸ ಕನ್ನಡ ಇಂಗ್ಲೀಷ್ ಇದೆ. ಹಾಗೆ ಮನೋವಿಜ್ಞಾನ
ಇಂಗ್ಲೀಷಲ್ಲಿ ಮಾತ್ರ ಇದೆ. ಇನ್ನು ಭೌತ ರಾಸಾಯನಿಕ ವಿಜ್ಞಾನ ಇವೆಲ್ಲ ಸೈನ್ಸಲ್ಲಿ ಡಿಪಾರ್ಟ್ಮೆಂಟ್ ಇವೆಲ್ಲ ಆಂಗ್ಲ ಭಾಷೆಯಲ್ಲೇ ಕೂಡ ಇದೆ. ಇವುಗಳನ್ನು ನೋಡ್ಕೊಳ್ಳಿ. ಇದರದ ಲಿಂಕ್ ಕೂಡ ನಿಮಗೆ ಹಾಕ್ತೀನಿ. ಎಲ್ಲರೂ KSET ಬರೆದು ನಿಮ್ಮ ಪ್ರಾಧ್ಯಾಪಕ ಕನಸನ್ನು ನನಸು ಮಾಡ್ಕೊಳ್ಳಿ. ಈಗ ಪರೀಕ್ಷಾ ಕೇಂದ್ರಗಳು ಯಾವುವು ಅನ್ನೋದನ್ನು ನೋಡೋಣ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಇಷ್ಟೆಲ್ಲ ಊರುಗಳ ಇದ್ದಾವೆ. ಈ ಊರುಗಳಲ್ಲಿ ಯಾವ್ದಾರ ನಿಮ್ಮ ಒಂದು ಸೆಂಟ್ರನ್ನು ಹಾಕ್ಕೊಂಡು ನೀವು ಅಲ್ಲಿ ಎಕ್ಸಾಮನ್ನು ತೆಗೆದುಕೊಂಡು ಬರಿಬೋದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ